ಎಲ್ಲ ಬಂಧುಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಬಸವಾದಿ ಶಿವಶರಣರ ಪರಂಪರೆಯಲ್ಲಿ ಬರ್ತಕ್ಕಂಥ ಶ್ರೀ ಹುಲ್ಲಿಂಗದಂದಿ ಸಂಸ್ಥಾನ ಮಠ ನಾಡಿನಾದ್ಯಂತ 40 ಶಾಖಾ ಮಠಗಳನ್ನು ಹೊಂದಿದ್ದು ಕನ್ನಡ ನಾಡಿನಲ್ಲಿ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವಿಸ್ಮರಣೀಯ ಸೇವೆಯನ್ನು ಮಾಡಿರ್ತಕ್ಕಂತಹ ಸಂಸ್ಥಾಪಕ ಜಗದ್ಗುರುಗಳಾದಂಥ ಶಿವಯೋಗಿ ಸ್ವಾಮಿಗಳವರು, ಗುರುಲಿಂಗ ಸ್ವಾಮಿಗಳವರು, ಮಹದೇವ ಸ್ವಾಮಿಗಳವರು, ಈಗಿನ ಲಿಂಗೈಕ್ಯರಾಗಿರ್ತಕ್ಕಂಥ ಡಾಕ್ಟರ್ ಪರಮಪೂಜ್ಯ ನಂಜುಂಡ ಮಹಾಸ್ವಾಮಿಗಳವರು ಅವರ ಅಮೂಲ್ಯವಾದಂತಹ ಸಾಮಾಜಿಕ ಸೇವೆ ಮತ್ತು ಭಕ್ತರಲ್ಲಿ ಮೈತ್ರಿ, ಕಾರುಣ್ಯ, ಮಮತೆ, ಪ್ರೀತಿಯನ್ನು ಬಿತ್ತಿ ಬೆಳೆದಂಥವರು, ಶರಣ ತತ್ವಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು, ಬಸವಾದಿ ಪ್ರಮುಖರ ವಿಚಾರಗಳನ್ನು ಮನೆ ಮನೆಗೆ ಬಿತ್ತಿದವರು, ಬಸವಾದಿ ಶರಣರ ಬಿತ್ತಿದ ಬೀಜಗಳಾಗಿ ಹೆಮ್ಮರವಾಗಿ ನಾಡಿನಾದ್ಯಂತ ಕೆಲಸವನ್ನು ಮಾಡಿದಂಥವರು, ಕಾಯಕ ಮತ್ತು ದಾಸೋಹ ತತ್ವದಲ್ಲಿ ನಿರಂತರವಾದಂಥ ನಂಬಿಕೆ ಇಟ್ಕೊಂಡಿದ್ದಂಥವರು. ಅಂತಹ ಪರಮಪೂಜ್ಯರ ಜಂಗಮಾರಾಧನೆ 16ನೇ ತಾರೀಕಿಂದ ಇದೇ ತಿಂಗಳು 27ನೇ ತಾರೀಕಿನವರು ನಿರಂತರವಾಗಿ ಶರಣತತ್ವ ದರ್ಶನ ಪ್ರವಚನ ಮಾಲಿಕೆ ನಂಬಿಕೊಂಡಿದ್ದು ಮತ್ತು ಗುಲ್ಬರ್ಗ, ಸೇಡಮ್ಮು, ಕರ್ನಾಟಕದ ವಿವಿಧ ಭಾಗಗಳ ಎಲ್ಲ ಸದ್ಭಕ್ತ ಮಂಡಳಿಯವರು ಭಜನಾ ಕಾರ್ಯಕ್ರಮ ನಂಬಿಕೊಂಡಿದ್ದು, ದಾಸೋಹ ಸೇವೆ ನಂಬಿಕೊಂಡಿದ್ದು, ನಿರಂತರವಾದಂತಹ ಜ್ಞಾನದ ವಿಚಾರಗಳು, ನಿರಂತರವಾಗಿರ್ತಕ್ಕಂಥ ದಾಸೋಹದ ವಿಚಾರಗಳು ಶ್ರೀಮಠ ಸುಕ್ಷೇತ್ರ ಕೋಡ್ಲಾದಲ್ಲಿ ನಡೀತಾ ಇದ್ದು 27ನೇ ತಾರೀಕು ನಡೀತಕ್ಕಂಥ ಅವರ ಪ್ರಥಮ ವಾರ್ಷಿಕ ಜಂಗಮಾರಾಧನೆ ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ಸದ್ಭಕ್ತ ಶರಣ ತಂದೆ ತಾಯಿಗಳು ಸಕಾಲಕ್ಕೆ ಆಗಮಿಸಬೇಕು. ಬೆಳಿಗ್ಗೆ 10 ಗಂಟೆಗೆ ಕೋಡ್ಲಾದ ಬಸವೇಶ್ವರ ಪುತ್ಥಳಿಯಿಂದ ಪರಮಪೂಜ್ಯ ಜಗದ್ಗುರು ನಂಜುಂಡ ಸ್ವಾಮಿಗಳವರ ಭಾವಚಿತ್ರವನ್ನು ವಿವಿಧ ಜಾನಪದ ಕಲಾಮೇಳ ಹಾಗೂ ಎಲ್ಲ ಕಲಾ ತಂಡದೊಂದಿಗೆ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ತದನಂತರ ವೇದಿಕೆ ಕಾರ್ಯಕ್ರಮ ಇದೆ. ವೇದಿಕೆ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ಪ್ರತಿಷ್ಠಿತ ಜಗದ್ಗುರುಗಳು, ಬಸವತತ್ವ ಪ್ರಚಾರಕರು, ಪ್ರಗತಿಪರ ಚಿಂತಕರು ಭಾಗವಹಿಸ್ತಿದ್ದಾರೆ. ಆದ್ದರಿಂದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ 27/11/2025 ಪ್ರಥಮ ಜಂಗಮಾರಾಧನಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅಂತೇಳಿ ತಮ್ಮೆಲ್ಲರೂ ನಮ್ಮ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು.